ನಗರದ ಸೇಂಟ್ ಅಲೋಷಿಯಸ್ ಪಿಯು ಕಾಲೇಜಿನ ವತಿಯಿಂದ ಆಯೋಜಿಸಲಾಗಿರುವ ಜೆನೆಸಿಸ್ 2026 ಸೈನ್ಸ್ ಫೆಸ್ಟ್ ಕಾಲೇಜಿನ ಲಯೋಲಾ ಸಭಾಂಗಣದಲ್ಲಿ ನಡೆಯಿತು. ವಿದ್ಯಾರ್ಥಿಗಳಲ್ಲಿರುವ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಹಾಗೂ ಪ್ರತಿಭೆಯನ್ನು ಅನಾವರಣಗೊಳಿಸುವ ಉದ್ದೇಶದಿಂದ ಈ ವಿಜ್ಞಾನ ಹಬ್ಬವನ್ನು ಆಯೋಜಿಸಲಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸುವುದರ ಜೊತೆಗೆ ಅವರಲ್ಲಿರುವ ಹೊಸ ಆಲೋಚನೆಗಳನ್ನು ಪ್ರೋತ್ಸಾಹಿಸುವ ವೇದಿಕೆಯಾಗಿ ಜೆನೆಸಿಸ್ ಸೈನ್ಸ್ ಫೆಸ್ಟ್ ರೂಪುಗೊಂಡಿದೆ. ಸೇಂಟ್ ಅಲೋಷಿಯಸ್ ಪಿಯು ಕಾಲೇಜಿನ ಉಪಪ್ರಾಂಶುಪಾಲರಾದ ಮುರಳೀಕೃಷ್ಣ ಜಿಎಂ ಅವರು ಮಾತನಾಡಿ, ವಿಜ್ಞಾನವನ್ನು ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತಗೊಳಿಸದೆ ಅದನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳಲು ಹಾಗೂ ಹೊಸ ಆವಿಷ್ಕಾರಗಳತ್ತ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಈ ಸೈನ್ಸ್ ಫೆಸ್ಟ್ ಮಹತ್ವ ಪಡೆದುಕೊಂಡಿದೆ. 2 ದಿನಗಳ ಕಾಲ ನಡೆಯಲಿರುವ ಜೆನೆಸಿಸ್ 2026ರಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹಲವು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದರು. ಈ ಸೈನ್ಸ್ ಫೆಸ್ಟಿವಲ್ ಅಲ್ಲಿ ನಾವು ಹಲವಾರು ಕಾಂಪಿಟಿಷನ್ಸ್ ಅನ್ನು ಆರ್ಗನೈಸ್ ಮಾಡಿದ್ದೇವೆ. ಸ್ಟೂಡೆಂಟ್ಸಿಗೆ ಸಾಮಾನ್ಯವಾಗಿ ಕ್ಲಾಸ್ ರೂಮ್ಸ್ ಅಲ್ಲಿ ರೆಗ್ಯುಲರ್ ಥಿಯರಿ ಅಥವಾ ರೆಗ್ಯುಲರ್ ಲ್ಯಾಬೊರೇಟರಿ ಪ್ರಾಕ್ಟಿಕಲ್ಸ್ ಏನಿರುತ್ತೆ ಅದರಲ್ಲಿ ಒಂದು ಫಿಕ್ಸ್ಡ್ ಸಿಲೆಬಸ್ ಅಂತ ಇರುತ್ತೆ. ಬಟ್ ಔಟ್ ಆಫ್ ದ ಸಿಲೆಬಸ್, ಔಟ್ ಆಫ್ ದ ರೆಗ್ಯುಲರ್ ಕ್ಲಾಸಸ್ ಒಂದು ಸ್ಟೂಡೆಂಟ್ಸಿಗೆ ಒಂದು ಅವರ ಕ್ಯೂರಿಯಾಸಿಟಿ ಅಥವಾ ಪ್ರಾಕ್ಟಿಕಲ್ ನಾಲೆಜ್ ಇನ್ಕ್ರೀಸ್ ಮಾಡಲಿಕ್ಕೆ ಇಂಥ ಸೈನ್ಸ್ ಫೆಸ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೇಂಟ್ ಅಲೋಷಿಯಸ್ ಪಿಯು ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರಾದ ಅರುಣ್ ವಿನ್ಸೆಂಟ್ ಡಿಸೋಜಾ ಮಾತನಾಡಿ, ಕಾರ್ಯಕ್ರಮದಲ್ಲಿ 130 ವಿದ್ಯಾರ್ಥಿಗಳ ತಂಡಗಳು ಸಕ್ರಿಯವಾಗಿ ಭಾಗವಹಿಸಿದ್ದು 700ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳು ಮತ್ತು ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ವಿಜ್ಞಾನವನ್ನು ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತಗೊಳಿಸದೆ ಅದನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳಲು ಹಾಗೂ ಹೊಸ ಆವಿಷ್ಕಾರಗಳತ್ತ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಈ ಸೈನ್ಸ್ ಫೆಸ್ಟ್ ಅನ್ನು ಆಯೋಜಿಸಲಾಗಿದೆ ಎಂದರು. This year, Genesis 2026 has been conducted in 2 segments. Segment 1 is interdisciplinary competitions. That is, the competitions are conducted by the various departments of our college. And the second segment is the category-based model making competitions. And the model making competitions are conducted under various categories like water and environment, human health, electronic and automation, computers, and smart technology, mathematics and statistics, energy innovation, physics, applied science. ಪ್ರಥಮ ಪಿಯು ವಿದ್ಯಾರ್ಥಿ ಮೊಹಮ್ಮದ್ ಮುಬಾರಿಸ್ ತಾನು ತಯಾರಿಸಿದ ಸ್ಮಾರ್ಟ್ ಸಿಟಿ ಪ್ರಾತ್ಯಕ್ಷಿಕೆಯ ಬಗ್ಗೆ ವಿವರಿಸಿದರು. ಫೈರ್ ಅಲಾರಾಮ್, ಆಲ್ಕೋಹಾಲ್ ಡಿಟೆಕ್ಟರ್, ಸ್ಮೋಕ್ ಡಿಟೆಕ್ಟರ್, ಮತ್ತೆ ಫೈರ್ ಅಲಾರಾಮ್, ಡೋರ್ ಸೆಕ್ಯೂರಿಟಿ ಅಲಾರಾಮ್, ಗ್ಯಾಸ್ ಲೀಕೇಜ್ ಅಲಾರಾಮ್, ಮತ್ತೆ ಹೈವೇದಲ್ಲಿ ವಿಂಡ್ ಎನರ್ಜಿ ಹೆಂಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು ಹೈವೇಯಲ್ಲಿ, ಮತ್ತೆ ಫೆನ್ಸ್ ಅಲಾರಾಮ್, ಬ್ಯಾಂಕ್ ಸೆಕ್ಯೂರಿಟಿ ಅಲಾರಾಮ್, ಎಮರ್ಜೆನ್ಸಿ ಅಲಾರಾಮ್ ಅಂತ ತುಂಬ ಟೈಪಿನಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ. ಇದು ಮೇನ್ಲಿ ನಾವು ಗ್ಯಾಸ್ ಲೀಕೇಜ್ ಗ್ಯಾಜೆಟ್ ಅಂತ ನಾವು ಗ್ಯಾಸಿಗೆ ರೆಗ್ಯುಲೇಟರ್ ಫಿಕ್ಸ್ ಮಾಡಾಗ ನಮ್ಮದು ಡೌಟ್ ಇರುತ್ತಲ್ಲ, ಗ್ಯಾಸ್ ಪರ್ಫೆಕ್ಟಾಗಿ ಫಿಟ್ ಆಗಿದೀವ, ಲೀಕ್ ಆಗ್ತಿದೆಯಾ ಅಂತ. ಆ ಟೈಮಲ್ಲಿ ನಾವು ಈಗ ಗ್ಯಾಸ್ ಲೀಕೇಜ್ ಗ್ಯಾಜೆಟ್ ಯೂಸ್ ಮಾಡಿಕೊಂಡು ನೋಡ್ಕೊಳ್ಬೋದು. ಮತ್ತು 2 ದಿನಗಳ ಕಾಲ ನಡೆಯಲಿರುವ ಜೆನೆಸಿಸ್ 2026ರಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹಲವು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ವಿವಿಧ ವಿಜ್ಞಾನ ಆಧಾರಿತ ಸ್ಪರ್ಧೆಗಳು, ಪ್ರಾತ್ಯಕ್ಷಿಕೆಗಳು ಹಾಗೂ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಅನಾವರಣಗೊಳಿಸಲಿದ್ದಾರೆ. ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಲಿಯುವುದು, ಪ್ರಯೋಗಿಸುವುದು ಮತ್ತು ಹೊಸದನ್ನು ಸೃಷ್ಟಿಸುವುದು ಎಂಬ ಮನೋಭಾವ ಬೆಳೆಸುವ ಪ್ರಯತ್ನ ಮಾಡಲಾಗಿದೆ. ಸೇಂಟ್ ಅಲೋಷಿಯಸ್ ಪಿಯು ಕಾಲೇಜಿನ ಈ ವಿಶೇಷ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಮುಂದಿನ 2 ದಿನಗಳ ಕಾಲ ಜೆನೆಸಿಸ್ 2026 ಸೈನ್ಸ್ ಫೆಸ್ಟ್ ವಿಜ್ಞಾನ ಆಸಕ್ತರ ಗಮನ ಸೆಳೆಯಲಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.